ವರ್ಷದ 36ನೇ ವಾರದ ಟಿವಿಯ ಡೇಟಾ ಹೊರಬಿದ್ದಿದೆ. ಈ ವಾರವು ಅತಿ ಹೆಚ್ಚು ಟಿಆರ್ಪಿ ದಾಖಲಿಸಿ ಕರ್ಣ ಧಾರಾವಾಹಿ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ಕರ್ಣ ಬರೋದಕ್ಕೂ ಮುನ್ನ ಮೊದಲ ಸ್ಥಾನ ಪಡೆಯುತ್ತಿದ್ದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಇದೀಗ ಜಿ ಕನ್ನಡದಲ್ಲಿ ಕಡೆಯ ಸ್ಥಾನ ಪಡೆದಿದೆ. ಹಾಗಾದ್ರೆ ಕನ್ನಡದ ಟಾಪ್ 5 ಸೀರಿಯಲ್ಗಳು ಯಾವ್ಯಾವು ಗೊತ್ತಾ? ಹೌದು, ಕಿರಣ್ ರಾಜ್, ಭವ್ಯ ಗೌಡ, ನಮ್ರತಾ ಗೌಡ ಮುಖ್ಯ ಭೂಮಿಕೆಯಲ್ಲಿರುವ ಕರ್ಣ ಧಾರಾವಾಹಿಗೆ ಭರ್ಜರಿ ರೆಸ್ಪಾನ್ಸ್ ಲಭ್ಯವಾಗುತ್ತಿದೆ. ದಿನೇ ದಿನೇ ಡಾಕ್ಟರ್ ಕರ್ಣನಿಗೆ ಫ್ಯಾನ್ ಫಾಲೋವಿಂಗ್ ಹೆಚ್ಚಾಗುತ್ತಿದೆ. ಈ ಬಾರಿ 9.5 ಟಿವಿಆರ್ ದಾಖಲಿಸುವ ಮೂಲಕ ಮೊದಲ ಸ್ಥಾನದಲ್ಲಿ ಕರ್ಣ ಸೀರಿಯಲ್ ಮುಂದುವರೆದಿದೆ. ಕರ್ಣ ಧಾರಾವಾಹಿ 9.5 ಟಿವಿಆರ್ ದಾಖಲಿಸಿ ನಂಬರ್ 1 ಸ್ಥಾನ ಗಿಟ್ಟಿಸಿಕೊಂಡಿದ್ದರೆ, ಇನ್ನು 9.2 ಟಿವಿಆರ್ ನೊಂದಿಗೆ ವಿಕಾಸ್ ಉತ್ತಯ್ಯ, ನಿಶಾ ರವಿಕೃಷ್ಣನ್ ನಟನೆಯ ಅಣ್ಣಯ್ಯ ಸೀರಿಯಲ್ 2ನೇ ಸ್ಥಾನದಲ್ಲಿದೆ. ಇನ್ನು ಮಾಧುರಿ, ಅಶೋಕ್, ಅಂಜಲಿ, ಚಂದನ ಅನಂತಕೃಷ್ಣ ಅಭಿನಯದ ಲಕ್ಷ್ಮೀ ನಿವಾಸ ಧಾರಾವಾಹಿ 8.4 ಟಿವಿಆರ್ ಪಡೆದು 3ನೇ ಸ್ಥಾನಕ್ಕೆ ಇಳಿದಿದೆ. ರಾಜೇಶ್, ಛಾಯಾ ಸಿಂಗ್ ಅಭಿನಯದ ಅಮೃತಧಾರೆ ಸೀರಿಯಲ್ಗೆ ಸದ್ಯ ಹೊಸ ತಿರುವು ನೀಡಲಾಗಿದೆ. ಇದು ಕತೆಗೆ ಹೊಸತನವನ್ನ ನೀಡಿದ್ದು, ಅಮೃತಧಾರೆ ಧಾರಾವಾಹಿ ಈ ಬಾರಿ 8.1 ಟಿವಿಆರ್ ಪಡೆದು 4ನೇ ಸ್ಥಾನ ಪಡೆದಿದೆ. ಕರ್ಣ ಸೀರಿಯಲ್ ಆಗಮನಕ್ಕೂ ಮುನ್ನ ನಾನಿನ್ನ ಬಿಡಲಾರೆ ಸೀರಿಯಲ್ ಮೊದಲ ಸ್ಥಾನದಲ್ಲಿತ್ತು. ಆದ್ರೀಗ 6.9 ಟಿವಿಆರ್ ದಾಖಲಿಸಿ ನಾನಿನ್ನ ಬಿಡಲಾರೆ ಧಾರಾವಾಹಿ ಸೀದಾ 5ನೇ ಸ್ಥಾನಕ್ಕೆ ಕುಸಿದಿದೆ. ಬ್ರಹ್ಮಗಂಟು ಧಾರಾವಾಹಿ 6.4 ಟಿವಿಆರ್ ನೊಂದಿಗೆ 6ನೇ ಸ್ಥಾನದಲ್ಲಿದೆ. ಇನ್ನು ಉಮಾಶ್ರೀ ವಿದ್ಯಾರಾಜ್ ನಟನೆಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ 6.1 ಟಿವಿಆರ್ ಪಡೆದಿದೆ. ಹೊಸದಾಗಿ ಶುರುವಾದ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ 5.2 ಟಿವಿಆರ್ ದಾಖಲಿಸಿದೆ. ಹಿಂದೆಲ್ಲ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮೊದಲ ಸ್ಥಾನದಲ್ಲಿ ಭದ್ರವಾಗಿತ್ತು. ಆದ್ರೆ ಈಗ ಈ ಸೀರಿಯಲ್ ನ ಪ್ರಸಾರದ ಸಮಯ ಬದಲಾಗಿದೆ. ಹೀಗಾಗಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನು ದೊಡ್ಡ ತಿರುವಿದ್ದರೂ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಕೇವಲ 4.4 ಟಿವಿಆರ್ ಪಡೆದು ಜಿ ಕನ್ನಡ ವಾಹಿನಿಯಲ್ಲಿ ಕಡೆಯ ಸ್ಥಾನ ಪಡೆಯುವಂತಾಗಿದೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ದಾಖಲೆ ಬರೆದ ನಂದಗೋಕುಲ ಧಾರಾವಾಹಿ 9 ಗಂಟೆ ಸ್ಲಾಟ್ಗೆ ನೂತನ ಲೀಡರ್ ಅಂತ ಕರೆಸಿಕೊಂಡಿದೆ. ಹೌದು, ಕಿರುತೆರೆ ಲೋಕದಲ್ಲಿ 9 ಗಂಟೆ ಸ್ಲಾಟ್ ಬಹಳ ಮುಖ್ಯ. ಯಾಕಂದ್ರೆ ಹೆಚ್ಚು ಮಂದಿ ವೀಕ್ಷಕರು ಕೆಲಸ ಮುಗಿಸಿ ಮನೆಗೆ ಬಂದು ಟಿವಿ ಮುಂದೆ ಕೂರೋದು ಇದೇ ಹೊತ್ತಿಗೆ. ಇದೇ ಕಾರಣಕ್ಕೆ ಇದನ್ನ ಪ್ರೈಮ್ ಟೈಮ್ ಅಂತಲೂ ಕರೆಯುತ್ತಾರೆ. ಈ 9 ಗಂಟೆ ಸ್ಲಾಟ್ ಗೆದ್ದರೆ ಅರ್ಧ ಯುದ್ಧವೇ ಗೆದ್ದಂತೆ. ಇದೀಗ 9 ಗಂಟೆ ಸ್ಲಾಟ್ ಕನ್ನಡ ಕಿರುತೆರೆಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಪಾಲಾಗಿದೆ. ಬಹಳ ದಿನಗಳ ನಂತರ ಕಲರ್ಸ್ ಕನ್ನಡ ವಾಹಿನಿ 9 ಗಂಟೆ ಸ್ಲಾಟ್ ಲೀಡರ್ ಆಗಿದೆ. ಅದಕ್ಕೆ ಕಾರಣ ಅಂದ್ರೆ ನಂದಗೋಕುಲ ಧಾರಾವಾಹಿ. ಹೌದು, ಇತ್ತೀಚೆಗಷ್ಟೇ ಶುರುವಾದ ನಂದಗೋಕುಲ ಧಾರಾವಾಹಿ ಈ ಬಾರಿ ಅರ್ಬನ್ ಪ್ಲಸ್ ರೂರಲ್ ಮಾರ್ಕೆಟ್ ನಲ್ಲಿ 5.6 ಟಿವಿಆರ್ ದಾಖಲಿಸಿದೆ. ಇನ್ನು ಬರೀ ಅರ್ಬನ್ ಮಾರ್ಕೆಟ್ ನಲ್ಲಿ 4.2 ಟಿವಿಆರ್ ಪಡೆದಿದೆ. ಅರ್ಬನ್ ಪ್ಲಸ್ ರೂರಲ್ ಮಾರ್ಕೆಟ್ ನಲ್ಲಿ 9 ಗಂಟೆ ಸ್ಲಾಟ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಅದು ನಂದಗೋಕುಲ ಧಾರಾವಾಹಿ. 9 ಗಂಟೆಗೆ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ನಂದಗೋಕುಲ ಹೆಚ್ಚು ಟಿವಿಆರ್ ದಾಖಲಿಸಿ ಹೊಸ ರೆಕಾರ್ಡ್ ಸೃಷ್ಟಿಸಿದೆ. ಇನ್ನು 5.6 ಟಿವಿಆರ್ ನೊಂದಿಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂದಗೋಕುಲ ಸೀರಿಯಲ್ ಮೊದಲ ಸ್ಥಾನದಲ್ಲಿದೆ. ತ್ರಿವಿಕ್ರಮ್, ಪ್ರತಿಮಾ ಠಾಕೂರ್, ಮುನಿ, ಹರಿಣಿ, ಸಂಧ್ಯಾ ಗೌಡ, ಸೌಂದರ್ಯ ಗೌಡ ಅಭಿನಯದ ಮುದ್ದು ಸೊಸೆ ಧಾರಾವಾಹಿ 4.9 ಟಿವಿಆರ್ ಪಡೆದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಸುಷ್ಮಾ ಕೆ ರಾವ್, ಪದ್ಮಜಾರಾವ್ ನಟನೆಯ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಹ 4.9 ಟಿವಿಆರ್ ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಇನ್ನು ಇತ್ತೀಚೆಗಷ್ಟೇ ಶುರುವಾದ ಪ್ರೇಮ ಕಾವ್ಯ ಸೀರಿಯಲ್ 4.3 ಟಿವಿಆರ್ ಪಡೆದಿದೆ. ಇನ್ನು ರಾಧಾ ಭಗವತಿ ನಟನೆಯ ಭಾರ್ಗವಿ LLB ಸೀರಿಯಲ್ 4.2 ಟಿವಿಆರ್ ದಾಖಲಿಸಿದೆ. ಇನ್ನು ನಿನಗಾಗಿ ಧಾರಾವಾಹಿ 4.0 ಟಿವಿಆರ್ ಗಿಟ್ಟಿಸಿಕೊಂಡಿದೆ. ಇನ್ನು ದೃಷ್ಟಿಬೊಟ್ಟು ಸೀರಿಯಲ್ ಸಹ 2.4 ಟಿವಿಆರ್ ಪಡೆದಿದೆ. ಇನ್ನು ಕಳೆದ ಕೆಲ ದಿನಗಳಿಂದ ಯಜಮಾನ ಹಾಗೂ ರಾಮಾಚಾರಿ ಸೀರಿಯಲ್ಗಳ ಮಹಾಸಂಗಮದ ಸಂಚಿಕೆಗಳು ಪ್ರಸಾರವಾಗುತ್ತಿವೆ. ಈ ಮಹಾಸಂಗಮಕ್ಕೆ 3.8 ಟಿವಿಆರ್ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲಾ ಧಾರಾವಾಹಿಗಳ ಪೈಕಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ.